ಆಹಾ, ಇವತ್ತು ನನಗೆ ಸಖತ್ ಖುಷಿ ಗೈಸ್. ನೋಡಿ ಗೈಸ್, ನಿಮ್ಮ ಚಂದು ಯಾವ ಥರ ಕಾಣ್ತಾ ಇದ್ದೇನೆ ಅಂತ. ಓ ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ. ರೆಸ್ಪಾನ್ಸ್ ಮಾತ್ರ ನನಗಂತೂ ಮಸ್ತ್ ಇಷ್ಟ ಆಯಿತು ಅಂತ ಹೇಳ್ತೀನಿ ಆಯಿತಾ. ನಾನು ಒಂದು ಸ್ವಲ್ಪ ತುಂಬ ರಶ್ ಇತ್ತು ಇವತ್ತು, ಗೋಲ್ಡ್ ಇಡ್ತಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ತುಂಬಾ ರಶ್ ಇತ್ತು. ಈ ಥರ ಫ್ರೈ ಅಂತ ಅಂದರೆ ನಮ್ಮ ಅಣ್ಣಗಂತೂ ತುಂಬಾ ಅಂದರೆ ತುಂಬ ಇಷ್ಟ. ನಮ್ಮ ಅಣ್ಣನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಣ್ಣನ ಬದಲಿ ಇದು ನಮ್ಮ ಅಣ್ಣಗೆ ಡೆಡಿಕೇಟ್ ಮಾಡಿ ನಾನು ತಿಂತಾ ಇದ್ದೀನಿ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೂಡ ಇವತ್ತಿಗೆ 3ನೇ ದಿನ ಆಯ್ತು. ನಾನು ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಥರ ಎಷ್ಟು ದಿನ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ನನಗೆ, ಬಟ್ ಈ 3 ಡೇಸಿಂದ ಸ್ಟಾರ್ಟ್ ಆಗೈತೆ. ಅದು ನೋಡೋಣ ಬನ್ನಿ ಗೈಸ್. ಇವತ್ತಾದರೂ ಈ ಬಸವಣ್ಣ ನಮಗೆ ನೀರು ಕುಡಿಯುತ್ತೋ ಏನಾದರೂ ತಿನ್ನುತ್ತೋ ಅಂತ ಇವತ್ತಾದರೂ ಟ್ರೈ ಮಾಡೋಣ. ನಿಜವಾಗ್ಲೂ 2 ದಿನ ಆಯಿತು, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಆಗ್ತಾ ಇಲ್ಲ, ಕುಡಿತಾನೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್ ಇವತ್ತಾದರೂ ಕುಡಿಯುತ್ತಾ ಅಂತ. ಗೈಸ್ ಇವತ್ತು ನೀರು ಕುಡ್ದೈತಿ. ಯಪ್ಪ, ನಿನ್ನೆ ಮೊನ್ನೆ ನನಗೆ ಕುಡ್ದಿಲ್ಲ ನೋಡಿ. ಇವತ್ತು ನೀರು ಕುಡಿದು ಯಾವ ಥರ ಇದು ಮಾಡ್ತೈತಿ ಅಂತ. ಫುಲ್ಲು ಬಕೆಟ್ ನೀರು ಇಟ್ಟಿದ್ದು, ಅದು ಫುಲ್ಲು ಬಕೆಟ್ ನೀರು ಕುಡಿತೈತಿ, ಇನ್ನೂ ಕುಡಿತೈತಿ ನೋಡಿ ಗೈಸ್. ಇದು ನನಗೆ ತುಂಬ ಖುಷಿ ಅಂತ ಅನ್ಸೋದು. ನಿನ್ನೆ ಮೊನ್ನೆ ನಿಜವಾಗ್ಲೂ ಕುಡ್ದಿದ್ದಿಲ್ಲ, ನೀವೇ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಕುಡ್ದಿರಲಿಲ್ಲ, ನಾನು ಮೇವು ಹಾಕಿದ್ರು ಕೂಡ ತಿಂತಾ ಇರಲಿಲ್ಲ. ನಿಜವಾಗ್ಲೂ ಒಂದು ಸ್ವಲ್ಪ ಏನೋ ಒಂಥರ ಅಂತ ಅನ್ಸೋದು. ಇವತ್ತು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಯಾಕೆಂತ ಅಂದರೆ ಬಾಯಿ ಬರ್ದಿರೋ ಪ್ರಾಣಿಗಳು ಗೈಸ್ ಅಲ್ವಾ. ಅದೇನಾದರೂ ಕುಡ್ದಿಲ್ಲ, ಏನಾದರೂ ಮಾಡ್ತಿಲ್ಲ ಅಂತ ಅಂದರೆ ಅದಕ್ಕೆ ಏನು ಆಗ್ತಿದೆ ಅಂತ ಅದಕ್ಕೆ ಹೇಳೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ಕುಡ್ದೈತೆ ಒಂದು ಬಕೆಟ್ ನೀರು ನೋಡಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಬನ್ನಿ ಇವಾಗ ಆ ಮೇವನ್ನು ಹಾಕೋಣ. ಅದು ಹಾಕಿದರೆ ಯಾವ ಥರ ತಿನ್ನುತ್ತೆ, ಇವತ್ತಾದರೂ ತಿನ್ನುತ್ತೇನೋ ನೋಡೋಣ ಗೈಸ್. 2 ದಿನನೂ ಕೂಡ ನೀರು ಕುಡ್ದಿದ್ದಿಲ್ಲ, ನಾನು ಹಾಕಿದ್ದು ಹುಲ್ಲನೂ ತಿಂದಿದ್ದಿಲ್ಲ. ಬನ್ನಿ ಇವತ್ತು ಸ್ವಲ್ಪ ಹಾಕೋಣ, ತಿನ್ನುತ್ತೇನೋ ನೋಡೋಣ ಗೈಸ್. ಇವತ್ತು ನನಗೆ ಸಖತ್ ಖುಷಿ ಗೈಸ್, ಸಖತ್ ಖುಷಿ ಅಂದರೆ ಖುಷಿ ನೋಡಿ. ಇವಾಗ ಸಖತ್ತಾಗಿ ತಿಂತೈತೆ. ಬನ್ನಿ ಬಕೆಟನ್ನು ಆ ಕಡೆ ಇಟ್ಬಿಡೋಣ, ಇನ್ನೊಂದು ಬಕೆಟನ್ನು ತೊಗೊಂಬಂದು ಇಡೋಣ ಗೈಸ್, ಓಕೆನಾ. ಆಮೇಲೆ ಇದಕ್ಕೆ ಅಜ್ಜಿಗೆ ಹೇಳಿರ್ತೀನಿ, ಅಜ್ಜಿಗೆ ಹೇಳ್ಬಿಟ್ಟು ಅಜ್ಜಿಗೆ ಕೊಡಿಸಿರಿ ಅಂತ ಹೇಳೋಣ. ಈ ಬಕೆಟ್ನಲ್ಲಿ ನೋಡೋಣ ತೊಗೊಂಬಂದು ಇಟ್ಟಿರ್ತೀನಿ. ಆಮೇಲೆ ಆಫ್ಟರ್ನೂನ್ ಅವರು ಕೂಡಿಸ್ತಾರೆ. ನಾನು ದೇವಸ್ಥಾನದಿಂದ ಬಂದು ಇವಾಗ ಹಂಗೆ ಮನೆ ಒಳಗಡೆ ಬಂದು ಕುತ್ಕೊಂಡಿದ್ದೀನಿ. ನೀವು ಕ್ವಶನ್ ಮಾಡ್ಬೋದು ನನಗೆ, ನೈಟು ನಿನ್ನೆ ಲಾಸ್ಟಿಗೆ ಏನು ಹೇಳಿದ್ದೀನಿ, ಏನೋ ಒಂದು ಟಾಸ್ಕ್ ತರಗ ಮಾಡಿ ಯಾವ ಶರ್ಟ್ ಹಾಕೋತೀನಿ ಅಂತ ಹೇಳಿದ್ದೆ, ಈ ಶರ್ಟನ್ನು ಹಾಕೋತೀನಿ ಅಂತ ಹೇಳಿದ್ದೆ. ಬಟ್ ಆದರೆ ಯಾಕೆ ಇವಾಗ ಈ ಶರ್ಟನ್ನು ಹಾಕ್ಕೊಂಡಿದ್ಯಾ ಅಂತ ಕೇಳ್ಬೋದು. ಇವಾಗ ಜಸ್ಟ್ ಸ್ನಾನ ಮಾಡಿದ್ನೆಲ್ಲ ನನಗೆ ಸಿಕ್ಕಿದ್ದೆ ಇದು, ಅದಕ್ಕೋಸ್ಕರ ಜಸ್ಟ್ ಇವಾಗ ಹಾಕ್ಕೊಂಡು ಹೋಗಿದ್ದೀನಿ. ಬಟ್ ಆದರೆ ಆಮೇಲೆ ನಾನು ಹಾಕ್ಕೊಳ್ಳೋದೆ ಆ ಶರ್ಟು ಮತ್ತು ಬೇರೆ ಪ್ಯಾಂಟನ್ನು ಹಾಕ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಆ ಶರ್ಟನ್ನು ಹಾಕೋತೀನಿ. ಜಸ್ಟ್ ಸದ್ಯಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ವ್ಲಾಗ್ನಲ್ಲಿ ಅದರಲ್ಲೇ ಕಾಣ್ತೀನಿ ಗೈಸ್, ಓಕೆನಾ ಇವತ್ತು. ಅದಕ್ಕೋಸ್ಕರ ಇದನ್ನು ಹೇಳ್ಬೇಕಾಗಿತ್ತು. ಟಾಸ್ಕ್ ಥರ ಮಾಡಿದ್ಯಾ, ಆದ್ರೂ ಕೂಡ ಯಾಕೆ ನೀನು ಅದನ್ನು ಹಾಕ್ಕೊಂಡಿಲ್ಲ ಅಂತ. ಓಕೆ, ಇವಾಗ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ಊಟ ಮಾಡಿದಾದ್ಮೇಲೆ ಹಾಕ್ಕೊಳ್ತೀನಿ ಗೈಸ್. ಆಮೇಲೆ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಆಮೇಲೆ ರೆಡಿ ಆಗ್ತೀನಿ. ನಮ್ಮ ಅಜ್ಜಿಯವರು ಮುದ್ದೆ ಮಾಡ್ತಿದ್ದಾರೆ. ನೋಡೋಣ ಎಷ್ಟು ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತೆ, ಎಷ್ಟು ಮಾಡಿದ್ದಾರೆ ಅಂತ. ಇನ್ನು ಕರೆಮ್ಮ, ನಿನ್ನೆ ಎಲ್ಲೋಗಿದ್ದೆ, ಕಂಡೇ ಇಲ್ಲ. ನಿನ್ನೆಗೆ ಅಡಿಕೆ ಸೊಸೆ ತುಂಬಾಕ್ ಹೋಗಿದ್ದೆ. ದೊರೆನೂ ಕೂಲಿ ಮಾಡ್ತಾನೆ, ನಾವು ಬಡವರು ಕೂಲಿ ಮಾಡೋದೇನ್ರಿ, ಅದಕ್ಕೆ ಕೂಲಿ ಮಾಡಕ್ ಹೋಗಿದ್ವಿ. ಈ ವಯಸ್ಸಿನಲ್ಲಿ ಕೂಲಿನ? ಹೌದ್ರಿ. ಯಾವ್ದ್ರಾಗಿ ಏನು ಕೂಲಿ ಮಾಡ್ಲೇಬೇಕು, ಜೀವನ ಹೊಟ್ಟೆ ಜೀವನ ಕೇಳ್ಬೇಕಲ್ಲ. ಒಟ್ಟಿಗೆ ಆಗಿ ಬಡ್ದಾಡ್ಬೇಕು. ಗ್ಯಾಸ್ನಾಗ ಬರಲ್ಲ ನಿನಗೆ ಮಾಡಕ್ಕೆ? ಮಾಡ್ತಾವ್ದಾನಲ್ಲ ಗ್ಯಾಸ್ನಾಗ. ಇವಾಗ ಮಾಡ್ತಿದ್ದಿ, ನಾನು ಹೊಚ್ಕೊಟ್ಟಾದ್ಮೇಲೆ. ಹೊಚ್ಚಾದ್ರು ಬೇಕು ನನಗೆ. ಹೊಚ್ಚದ ಆಫ್ ಮಾಡೋದು ಬರಲ್ಲ? ಮಾಡಿದ್ರೆ ಮಾಡ್ತೀವಿ. ಮಾಡ್ತಾನೆ ಮುದ್ದೆ. ಎಷ್ಟು ವರ್ಷ ಮಾಡಿರೋದು? ಅಮ್ಮಗೆ ನೀನೇ ಕಲ್ಸ್ಕೊಟ್ಟಿರೋದೇ? ಅಮ್ಮನೇ ಕಲ್ತೈತ? ರಾತ್ರಿ ಹಿಂಗ್ ಕೇಳ್ದೆ, ಇಲ್ಲ ನಾವು ಯಾರಿಂದನೂ ಕಲ್ತಿಲ್ಲ, ನಾವೇ ಕಲ್ತೀವಿ ಅಂತ ಹೇಳ್ತೀವಿ. ಮತ್ತೆ ಎಲ್ಲ ವಾತಾವರಣ ನೋಡ್ಕೊಂಡು ಕಲ್ತು ನನ್ನ ಮಗಳು. ನೀನೇ ಖುದ್ದಾಗಿ ಕಲ್ಸಿಲ್ಲ? ಇಲ್ಲ ಇಲ್ಲ ಇಲ್ಲ, ಮಕ್ಕಳ ರೊಟ್ಟೆ ಗುಡಿಯಾಟಿದ್ವಿ, ಅವ್ರು ಮಾಡೋದೆಲ್ಲ ನೋಡಿ ನನ್ನ ಮಗಳು ಕಲ್ತದ್ದು. ಇದು ಎಷ್ಟು ಮುದ್ದೆ ಮಾಡ್ಬೋದಿದ್ರೆ? ಇದ್ರಾಗೆ 2 3 ಮಾಡ್ಬೋದು. 3? ನಮಗೆ ಬೇಕಾದ ಅಷ್ಟು ನಾವು 2 ಮುದ್ದೆ ಮಾಡ್ಕೊಂತೀವಿ. ಮೂಲಂಗಿ ಬೇಳೆ ಸಾರು ಮುದ್ದೆ
ಇದೇ ಬೆಸ್ಟ್ ಊಟ ಅಲ್ಲ. ಇಡ ತನಕ ಬಟ್ಟೆ ತೊಳೆದ್ವಿ, ಹ್ಮ್ ಪಾತ್ರೆ ಬೆಳಗಿದೆ. ಹ್ಮ್ ನೋಡಿ guys, ಎಷ್ಟು ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಈ ವಯಸ್ಸಿನಲ್ಲಿ. ನಿನ್ನೆ ನೋಡಿ ಕೂಲಿಗೆ ಹೋಗಿದ್ದಾರೆ, ಬೆಳಗ್ಗೆ 10-10:30 ಹೋದವರು 5-5:30 ಬಂದವ್ರೆ. ಅದು ಮಾಡಿ ಮತ್ತೆ ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಹೋಗಿನ ಮುಂಚೆ ನೆಲ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಹೋಗಿರೋದು. ನೋಡಿ ಎಷ್ಟು ಶಕ್ತಿ, ಎಷ್ಟು ಇನ್ನೂ ಗಟ್ಟಿ ಇದ್ದಾರೆ ಅಂತ. ಇವಾಗ ಮುದ್ದೆ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಮುದ್ದೆ ಮಾಡಿ ನಾನು ಹೇಳಿದ್ನೆಲ್ಲ ಆ ಶರ್ಟ್ನ ಹಾಕೊಂಡು ರೆಡಿ ಆಗೋದು ಅಷ್ಟೇ. ಭರ್ಜರಿ ಮುದ್ದೆನ ಮಾಡಿದ್ರು ಮತ್ತೆ ಮೂಲಂಗಿ ಸಾಂಬಾರನ್ನ ಮಾಡಿದ್ರು. ನಿಜವಾಗ್ಲೂ ಸಖತ್ತಾಗಿ ಊಟ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ ಆಯ್ತಾ. ಏನಂತ ಅಂದ್ರೆ ಇವಾಗಿನ ಜನ ಯಾಕೆ ಬೊಜ್ಜು ಬರ್ತಾ ಇದೆ ಜಾಸ್ತಿ ಜನಕ್ಕೆ ಅಂತ ಅಂದ್ರೆ, ಮಾರ್ನಿಂಗ್ ಏನೋ ಆಫೀಸಿಗೆ ಹೋಗ್ಬೇಕು, ಏನೋ ಕೆಲಸ ಇದೆ ಅಂತ ಬೇಗ ಇಷ್ಟಿಷ್ಟೇ ತಿನ್ಕೊಂಡು ಹೋಗಿ ಬರ್ತಾರೆ. ಮತ್ತೆ ಮಧ್ಯಾಹ್ನ ಸರಿಯಾಗಿ ತಿನ್ನೋದಿಲ್ಲ. ಮತ್ತೆ ನೈಟ್ ಅವಾಗ ಅವರು ಫ್ರೀ ಇರ್ತಾರೆ, ಅವಾಗ ಜಾಸ್ತಿ ತಿಂದು ಹಂಗೆ ಮಲ್ಕೊಂಡ್ಬಿಡ್ತಾರೆ. ಅದೇನಾಗುತ್ತೆ, ನೀಟಾಗಿ ಆರೋಗ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಬೊಜ್ಜು ಆಗೋದು ಗೈಸ್ ಆಯ್ತಾ. ನೋಡಿ ಸ್ವಲ್ಪ ಟೈಮ್ ಮಾಡಿಕೊಂಡು ಪರವಾಗಿಲ್ಲ, ನಾವು ಇರೋದೇ ಊಟ ಮಾಡಿ ಆರೋಗ್ಯವಂತರಾಗಿ ಇರಬೇಕು ಅಂತಾನೆ ಅಲ್ವಾ ನಾವು ಕೆಲಸ ಮಾಡೋದು, ದುಡಿಯೋದೆಲ್ಲ. ಅದಕ್ಕೋಸ್ಕರ ನೋಡಿ ನೀವು ಆರಾಮಾಗಿದ್ದಾಗ ಆರಾಮ್ ಮಾಡಿಕೊಂಡು ಚೆನ್ನಾಗಿ ಮಾರ್ನಿಂಗ್ ಹೊತ್ತು ಚೆನ್ನಾಗಿ ತಿನ್ಕೊಂಡು ಹೋಗಿ ಗೈಸ್ ಆಯಿತಾ. ಬೇಕಾದ್ರೆ ನೈಟು ಸ್ವಲ್ಪ ತಿಂದು ಮಲ್ಕೊಂಡ್ರು ನಡೆಯುತ್ತೆ, ಬಟ್ ಆದರೆ ಮಾರ್ನಿಂಗ್ ಹೊತ್ತು ನೀವು ವಾಕ್ ಮಾಡ್ತಾ ಇರ್ತೀರ, ಎಲ್ಲ ಕ್ಯಾಲರೀಸ್ ಬರ್ನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತಿನ್ಕೊಂಡು ಹೋಗಿ ಅಂತ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಗೈಸ್. ನಾನು ಕೂಡ ಸರಿಯಾಗಿ ತಿಂತಾ ಇದ್ದಿಲ್ಲ, ಇವಾಗ ತಿಂತಾ ಇದ್ದೀನಿ, ಗೊತ್ತಾಗ್ತಿದೆಯಲ್ಲ ಮನೆಯಲ್ಲಿ ಇದ್ದೀನಿ. ಸೊ ಇವಾಗ ತಿಂತಾ ಇದ್ದೀನಿ. ಏನು ಕರೆಮ್ಮ, ಜಾಸ್ತಿ ಬೆಳಗ್ಗೆ ಹೊತ್ತು ತಿನ್ಬೇಕಲ್ಲ. ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಊಟ ಮಾಡಿ ನಮ್ಮ ಶಕ್ತಿ ಎಷ್ಟೈತೆ ಅಷ್ಟು ಕೆಲಸ ಮಾಡ್ಬೇಕು, ಅದು ಆರೋಗ್ಯ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಗೈಸ್, ನಾವು ಬರೀ ತಿಂದ್ಬಿಟ್ಟು ಹಂಗೆ ಇರೋದಲ್ಲ, ಏನಾದರೂ ಆ ಕಡೆ ಈ ಕಡೆ ಹೋಗ್ಬೇಕು, ಏನಾದರೂ ಮಾಡಬೇಕು, ಕೆಲಸ ಮಾಡಬೇಕು, ಮನೆದಾದರೂ ಏನಾದರೂ ಇದ್ದರೆ ಅವಾಗ ನೀವು ಆರೋಗ್ಯವಾಗಿ ಇರ್ತೀರ ಗೈಸ್ ಆಯಿತಾ. ಇವಾಗ ನಮ್ಮ ತಮ್ಮಂದು ಒಂದು ಸ್ವಲ್ಪ ATM ಮಾಡಿಸೋದಿತ್ತು ಇಂಡಿಯನ್ ಬ್ಯಾಂಕ್ನಲ್ಲಿ, ಅದಕ್ಕೋಸ್ಕರ ಇವಾಗ ಗೊಪ್ಪನಹಳ್ಳಿ ಅಲ್ಲಿಗೆ ಬಂದ್ವಿ. ನೋಡೋಣ, ಇವಾಗ ಊಟ ಆಯಿತು, ಊಟ ಮಾಡಿದ ತಕ್ಷಣ ಬಂದ್ವಿ ಬೇಗನೆ. ಅಂದರೆ ಬೇಗ ಅಪ್ಲೈ ಮಾಡಿದರೆ ಅವತ್ತೇ ಕೊಡ್ತಾರೇನೋ ಅಂತ ನೋಡೋಣ ಗೈಸ್ ಏನಾಗುತ್ತೆ ಇವ್ರದ್ದೇ. ನೋಡೋಣ ಎಷ್ಟು ಚೌಕರಿಗಳಿದಾವೆ ಗೈಸ್, ಯಪ್ಪ ಇಷ್ಟೊಂದು ಜನ ಇದ್ದಾರೆ. ನೋಡೋಣ, ನಮ್ಮದು ಅಪ್ಲೈ ಮಾಡೋಣ, ಯಾವಾಗ ಕೊಡ್ತಾರೆ ಕೇಳಿ. ಇವಾಗ ಅಪ್ಲೈ ಮಾಡಿ ಬಂದ್ವಿ ATMಗೆ. ATMನೂ ಕೂಡ ಇವತ್ತೇ ಕೊಟ್ಟಿರು, ಬಟ್ ಆದರೆ ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದಿನ ಅಂತ ಹೇಳಿದರೆ. ಅದಾದಮೇಲೆ ನಾವು ಪಿನ್ನನ್ನು ಸೆಟ್ ಮಾಡಿ ATMನಲ್ಲೇ ಕೊಡಬೇಕಾಗತ್ತೆ. ನಾವು ಇದೇ ಬಿಲ್ಡಿಂಗ್ನಲ್ಲಿ ಇರೋದು. ಅದು ಅವಾಗ ಫಸ್ಟಿಗೆ ಆ ಕಡೆ ಇತ್ತು ಗೊಪ್ಪನಹಳ್ಳಿನಲ್ಲಿ. ರೆಸ್ಪಾನ್ಸ್ ಮಾತ್ರ ನನಗಂತೂ ಮಸ್ತ್ ಇಷ್ಟ ಆಯಿತು ಅಂತ ಹೇಳ್ತೀನಿ ಆಯಿತಾ. ನಾನು ಒಂದು ಸ್ವಲ್ಪ ತುಂಬ ರಶ್ ಇತ್ತು ಇವತ್ತು, ಗೋಲ್ಡ್ ಇಡ್ತಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ತುಂಬಾ ರಶ್ ಇತ್ತು. ಆದರೆ ನಮ್ಮ ರೆಸ್ಪಾನ್ಸ್ ಮಾತ್ರ ಅವರು ಕೇಳಿದ ತಕ್ಷಣ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿದ್ವಿ, ಆದರೆ ಕೇಳಿದ ತಕ್ಷಣ ಎಲ್ಲ ರೆಸ್ಪಾನ್ಸ್ ಮಾಡಿ ಎಲ್ಲ ಮಾಡಿಕೊಟ್ರು. ನಿಜವಾಗ್ಲೂ ಇಂಡಿಯನ್ ಬ್ಯಾಂಕ್ ಎಲ್ಲ ಕಡೆ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮ ಕಡೆ ಯಾವ ಥರ ಇದೆ ರೆಸ್ಪಾನ್ಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್. ಇಲ್ಲಿ ಮಾತ್ರ ಗೊಪ್ಪನಹಳ್ಳಿಯಲ್ಲಿ ಸಖತ್ತಿದೆ. ನಾನು ಮಾತ್ರ ಔಟ್ ಆಫ್ 10 ಕೊಡ್ತೀನಿ ಆಯಿತಾ. ಚೆನ್ನಾಗಿ ಮಾಡಿದರು, ಎಲ್ಲ ಕೂಡ ರೆಸ್ಪಾನ್ಸ್ ಮಾಡಿದ್ದಾರೆ. ಬನ್ನಿ, ಇವಾಗ ಏನಿಲ್ಲ, ಮನೆಗೆ ಹೋಗೋದಷ್ಟೇ ಕೆಲಸ. ಜಸ್ಟ್ ಮನೆಗೆ ಬಂದ್ವಿ ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಯಿತು, ಬೇಗ ನಿನ್ನೆ ಹೇಳಿದ್ನಲ್ಲ ಆ ಶರ್ಟ್ ಹಾಕೊಂಡು ರೆಡಿ ಆಗಬೇಕು, ಬಸ್ಸಿಗೆ ಆಲ್ರೆಡಿ ಟೈಮ್ ಆಯಿತು. ಇನ್ನೊಂದು ಹೇಳೋದನ್ನ ಮರ್ತ್ಬಿಟ್ಟೆ ನಾನು, ಇಂಡಿಯನ್ನಲ್ಲಿ ಅಲ್ಲಿ IND ಸ್ಮಾರ್ಟ್ ಅಂತ ಬರುತ್ತೆ, ಆ ಆ್ಯಪ್ನು ಕೂಡ ಇನ್ಸ್ಟಾಲ್ ಮಾಡಿಸ್ತಾರೆ. ಅದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅದರೊಳಗಡೆ ರಿಜಿಸ್ಟರ್ ಮಾಡಿ ಅದರೊಳಗಡೆ ಒಂದು ಪಿನ್ನನ್ನು ನಾವು ಸೆಟ್ ಮಾಡಬೇಕು, 6 ಡಿಜಿಟಿಂದ ಪಿನ್ನನ್ನು ಸೆಟ್ ಮಾಡಬೇಕು. ಅದು ಸೆಟ್ ಮಾಡಿದಾದಮೇಲೆ ಒಂದಿನ ಆದಮೇಲೆ ಅದು ಆ್ಯಕ್ಟಿವ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಇರುತ್ತೆ ನೋಡಿ ಗೈಸ್ ಇಂಡಿಯನ್ ಬ್ಯಾಂಕ್ನಲ್ಲಿ. ನೀವು ಬೇರೆ ಬ್ಯಾಂಕ್ ನನಗೆ ಅಷ್ಟು ಗೊತ್ತಿಲ್ಲ, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಗೊತ್ತು. ಮತ್ತು ಇವತ್ತು ಇಂಡಿಯನ್ ಬ್ಯಾಂಕ್ನಲ್ಲಿ ATM ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಯಾವಾಗ ಏನು ಅಂತ ಸ್ವಲ್ಪ ಗೊತ್ತಾಯಿತು ಗೈಸ್. ರೆಸ್ಪಾನ್ಸ್ ಮಾತ್ರ ಸಖತ್ತಿತ್ತು. ನಿಮ್ಮ ಕಡೆ ಯಾವ ಥರ ಇತ್ತು ಅಂತ ಆವಾಗಲೇ ಹೇಳಿದ್ದೀನಿ, ಅದೇ ಥರ ಕಾಮೆಂಟ್ ಮಾಡಿ ಗೈಸ್. ನಿಮ್ಮೂರಲ್ಲಿ ಯಾವ ಬ್ಯಾಂಕ್ ಇದೆ, ರೆಸ್ಪಾನ್ಸ್ ಚೆನ್ನಾಗಿದ್ದೇನಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಇವಾಗ ಆಲ್ರೆಡಿ ಟೈಮ್ ಆಯಿತು, ಬೇಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ನಾನು ಬೇಗ ರೆಡಿ ಆಗಿಬಿಟ್ಟು ನೋಡ್ತಾ ಇದ್ದೀರಾ, ಎಸ್ಟರ್ಡೇ ಒಂದು ಚೀಟಿ ಬಂದಿತ್ತಲ್ಲ ನಂಬರ್ 1 ಶರ್ಟ್ ಅಂತ, ಅದನ್ನೇ ಹಾಕ್ಕೊಂಡಿದ್ದೀನಿ. ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಆಯಿತಾ. ನೋಡ್ತಾ ಇದ್ದೀರಾ, ಪ್ಯಾಂಟು ಇದು ಫುಲ್ ಲೂಸ್ ಆಗೋದು, ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಬನ್ನಿ, ಇವಾಗ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟು ಡೈರೆಕ್ಟ್ ಚನ್ನಗಿರಿಗೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರೋದು. ಇವತ್ತು ಏನು ತೊಗೊಬರೋಕೆ ಹೇಳಿಲ್ಲ, ಅಜ್ಜಿಯವರಿಗೆ ಏನೋ ಒಂದು ತೊಗೊಂಬರಬೇಕು, ಅದನ್ನು ತೊಗೊಂಡು ಬರೋಣ ಗೈಸ್. ಕ್ಲಾಸ್ ಏನೋ ಆಯಿತು, ಕ್ಲಾಸ್ ಮುಗಿಸ್ಕೊಂಡು ಇವಾಗ ಔಟ್ಸೈಡ್ ಬರ್ತಾ ಇದ್ದೀನಿ. ಅದಾದಮೇಲೆ ಅಜ್ಜಿಯವರಿಗೆ ಒಂದು ಏನೋ ಕಡ್ಡಿ ಪುಡಿ ತೊಗೋಬೇಕು ಅಂತ ಹೇಳಿದ್ನಲ್ಲ, ಅದೇನು ಅಂತಂದರೆ ಕಡ್ಡಿ ಪುಡಿ.
ಕಡ್ಡಿ ಪುಡಿಯನ್ನು ತಗೊಂಡು ಹೋಗೋಣ ಬನ್ನಿ ಗೈಸ್. ಇವಾಗ ಏನಿಲ್ಲ ಸದ್ಯಕ್ಕೆ, ಕ್ಲಾಸ್ ಎಲ್ಲ ಮುಗೀತು. ಕ್ಲಾಸ್ ಆದಮೇಲೆ ಇವಾಗ ಕಡ್ಡಿ ಪುಡಿಯನ್ನು ತಗೊಂಡು ಬಸ್ ಕೂಡ ರೆಡಿ ಐತೆ, ಹೋಗೋದಷ್ಟೇ ಕೆಲಸ. ಅಜ್ಜಿಯವರಿಗೆ ಸ್ವಲ್ಪ ಆರಾಮಿರಲಿಲ್ಲ, ಸೊ ಅವಾಗಿಂದ ಅವರು ಹೊಗೆ ಸೊಪ್ಪನ್ನು ಹಾಕೊಳ್ಳೋದಿಲ್ಲ, ಏನಂದರೆ ಕಡ್ಡಿ ಪುಡಿನೇ ಹಾಕೋತಾರೆ. ಅದಕ್ಕೋಸ್ಕರ ಇವಾಗ ಕಡ್ಡಿ ಪುಡಿಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಡೈರೆಕ್ಟ್ ಬಸ್ ಇದೆ, ಹತ್ಕೊಂಡು ಹೋಗೋದು. ಕಡ್ಡಿ ಪುಡಿಯನ್ನು ತಗೊಂಡಿದ್ದೀನಿ. ನಿನ್ನೆನೆ ತಗೊಬರೋಕೆ ಹೇಳಿದ್ರೆ, ಆದರೆ ತಗೊಂಡು ಹೋಗೋಕ್ಕಾಗಲಿಲ್ಲ. ಇವತ್ತು ನೋಡಿ ಗೈಸ್ ಎಂಥ ಬಿಸಿಲು, ಯಪ್ಪ ತುಂಬ ಅಂದರೆ ತುಂಬ ಬಿಸಿಲೈತೆ. ಬನ್ನಿ ಇವಾಗ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡೋದು, ಕೆಲಸ ಏನಿಲ್ಲಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಅದಕ್ಕೋಸ್ಕರ ಊಟ ಮಾಡಿ ರೆಸ್ಟ್ ಮಾಡೋದಷ್ಟೇ. ಬನ್ನಿ ಇವಾಗ ಬಸ್ ರೆಡಿ ಐತೆ, ಅದೊಂದು ಕೂತ್ಕೊಳ್ಳೋಣ. ಸೀಟ್ ಐತೋ ಎಲ್ಲ ಚೆಕ್ ಮಾಡಬೇಕು. ನೋಡಿ ಗೈಸ್ ನಿಮ್ಮ ಚಂದು ಯಾವ ಥರ ಕಾಣ್ತಾ ಇದ್ದೇನೆ ಅಂತ. ಓ ಬಲ್ಲೆ ನೋಡಿ ಗೈಸ್ ಯಾವ ಥರ ಕಾಣ್ತಿದ್ದೆ. ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತಲ್ಲ, ಸ್ವಲ್ಪ ಪರವಾಗಿಲ್ಲ. ಇದು ಯಾರು ಕಟ್ಟಿಲ್ಲ, ನಾನು ಪೇಟ ನಾನೇ ಕಟ್ಕೊಂಡಿದ್ದೀನಿ ಗಾಯ್ಸ್, ಆಯಿತಾ. ನೋಡಿ ಆದರೆ ಡಿಫ್ರೆಂಟ್ ಆಗೈತಿ. ಈ ಕಡೆ ಫುಲ್ ಕವರ್ ಆಗುತ್ತೆ, ಅದೇ ಬಲ್ಲೆ ಥರ ಪಂಜಾಬ್ನರು ಕಟ್ಕೊತಾರಲ್ಲ ಅವ್ರ ಥರ. ಎಷ್ಟು ಚೆನ್ನಾಗಿ ಕಟ್ಕೋತಾರೆ ಅಂದರೆ ಅವರು, ನನಗೆ ಐ ಲವ್ ದಟ್. ಓಕೆನಾ, ತುಂಬ ಇಷ್ಟ ಆಗುತ್ತೆ. ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಅವ್ರ ಥರ ಏನು ಬರಲಿಲ್ಲ. ಆದರೆ ಈ ಕಡೆ ಸೈಡ್ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಈ ಕಡೆ ಸೈಡ್ ಚೆನ್ನಾಗಿ ಬಂದೈತೆ. ಪೇಟ ಅಲ್ಲ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಇನ್ನೊಂದ್ಸಲಿ ಬಲ್ಲೆ ಅಂತ ಹೇಳೋಕೆ ಚೆನ್ನಾಗೈತೆ. ಏನಾದರೂ ಕ್ರಿಕೆಟು ಅಲ್ಲಿ ಇಲ್ಲಿ ನೋಡೋಕೆ ಹೋದರೆ ಸ್ಟೇಡಿಯಮ್ನಲ್ಲಿ ಈ ಥರ ಹೇಳ್ತಾ ಇರ್ತಾರೆ, ಬಡಿತಾ ಇರ್ತಾರೆ. ಅದು ರೋಲ್ ನಿಜ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ಈ ಥರ ಬಂದೈತೆ. ನೀವು ಕೂಡ ಯಾವ ಥರ ಕಟ್ಕೋಬೇಕಂತಿದ್ರೆ ಕಾಮೆಂಟ್ ಮಾಡಿ ಗೈಸ್. ಐ ಲವ್ ದಿಸ್. ಓಕೆನಾ, ನೀವು ಕೂಡ ಟ್ರೈ ಮಾಡೋಕಂದ್ರೆ ಟ್ರೈ ಮಾಡಿ. ಎಂಜಾಯ್ ಮಾಡೋಕಂದ್ರೆ ಏನಿದೆ ಗೈಸ್, ಸಣ್ಣ ವಿಚಾರಗಳು ಕೂಡ ಎಂಜಾಯ್ ಮಾಡೋದಲ್ಲ. ನೋಡಿ ಇನ್ನೂ ಹತ್ರ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ. ಮೋಸ್ಟ್ಲಿ ನನ್ನ ಫೇಸ್ಗಿಂತ ಇದೇ ದಪ್ಪ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಈ ಥರ ಫುಲ್ ಕವರ್ ಆಗೈತಿ. ಇಲ್ಲಿ ಮಸ್ತ್ ಇಷ್ಟ ಆಯಿತು ನನಗೆ. ಈ ಕಡೆನೂ ಒಂದು ಸ್ವಲ್ಪ ಅದೇ ಥರ ಕವರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಒಂದು ಸ್ವಲ್ಪ ಕಲಿತೀನಿ, ನೋಡೋಣ. ಕಲಿತಾದ್ಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಚಳಿಗಾಲದಲ್ಲಿ ಈ ಥರ ಹಾಕ್ಕೊಂಡ್ರೆ ಸಖತ್ತಾಗಿ ಬೆಚ್ಚಗಾಗತ್ತೆ ಅಂತ ಹೇಳ್ತೀನಿ, ಆಯಿತಾ. ನೋಡೋಣ, ಟ್ರೈ ಮಾಡೋಣ. ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕಲ್ಲ, ನಿಮಗೂ ತೋರಿಸ್ಬೇಕು. ಸೊ ಸುಮ್ಮನೆ ಆ ಥರ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಆವಾಗ ನಾನು ಟವಲ್ ಇಟ್ಕೊಂಡಿದ್ನಲ್ಲ, ಅವಾಗ ತೋರಿಸಿದ್ದು. ಇದು ಟ್ರೈ ಮಾಡಿದ್ದು ಬಂತು, ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್, ಆಯಿತಾ. ಮತ್ತು ನೋಡೋಣ, ಇನ್ನೂ ಹೊಸದಾಗಿ ಟ್ರೈ ಮಾಡ್ತಿದ್ದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇವಾಗ ನಮ್ಮನೇಲಿ ಚಿಕನನ್ನು ಮಾಡಿದ್ದಾರೆ. ಚಿಕನ್ ಯಾವ ಥರ ಸ್ಮೆಲ್ ಬರ್ತಿದೆ ಅಂತ ಅಂದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ನಲ್ಲ ಫಸ್ಟ್ ವ್ಲಾಗ್ಲಲ್ಲಿ ಅನಿಸುತ್ತೆ, ಅದರೊಳಗಡೆ ಹೇಳಿದ್ದೆ ನಮ್ಮ ಮನೇಲಿ ಮಾಡಿದ್ದು ಏನು ಸ್ಮೆಲ್ ಬರಲ್ಲ, ನಮ್ಮ ಬೇರೆಯವ್ರ ಮನೆಗೆ ಮಾಡಿದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆದರೂ ಇವತ್ತು ಮಾತ್ರ ಮಸ್ತ್ ಬರ್ತಾ ಇದೆ. ನೋಡಿ ನನಗೂ ಕೂಡ ಇವಾಗ ಹಾಕ್ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಬರೀ ಸ್ಮೆಲ್ ಅಲ್ಲ, ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ ಗೈಸ್. ಇದೊಂದು ಸ್ವಲ್ಪ ಬಿಸಿ ಐತೆ, ನೋಡೋಣ. ಯಾವುದಾದ್ರೂ ಒಂದು ಪೀಸನ್ನು ಎತ್ಕೊಂಡಿದ್ದೀನಿ, ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಈ ಥರ ಫ್ರೈ ಅಂತ ಅಂದರೆ ನಮ್ಮ ಅಣ್ಣಗಂತೂ ತುಂಬ ಅಂದರೆ ತುಂಬ ಇಷ್ಟ. ಅವನು ಒಬ್ಬನ್ನ ಮಿಸ್ ಮಾಡ್ಕೊತಿದ್ದೀವಿ ನಾವು, ಆಯಿತಾ. ಸಖತ್ತಾಗಿ ಬಂದೈತೆ, ಸಖತ್ತಾಗಿ ಅಂದರೆ ಸಖತ್ ಬಂದೈತೆ. ಆ ಸ್ಮೆಲ್ ಏನಿತ್ತು ಅದೇ ಥರನೇ ಟೇಸ್ಟ್ ಕೂಡ ಐತೆ ಅಂತ ಹೇಳ್ಬೋದು. ಈ ನಮ್ಮ ಅಣ್ಣನ ಮಿಸ್ ಮಾಡ್ಕೊತಿದ್ದೀವಿ, ಯಾಕೆಂತಂದರೆ ಫ್ರೈ ಆದ ತಕ್ಷಣ ಅವನು ಸಾಂಬಾರ್ನಲ್ಲಿ ಇರುತ್ತಲ್ಲ ಅದನ್ನೇನು ತಿನ್ನೋದಿಲ್ಲ. ಇದರಲ್ಲಿ ಇರ್ತಕ್ಕಂಥ ಈ ಫ್ರೈನೇ ಕೂಡ ಜಾಸ್ತಿ ತಿಂತಾ ಇದ್ದಿದ್ದು. ಅದಕ್ಕೋಸ್ಕರ ನಮ್ಮ ಅಣ್ಣನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಣ್ಣನ ಬದಲು ಇದು ನಮ್ಮ ಅಣ್ಣಗೆ ಡೆಡಿಕೇಟ್ ಮಾಡಿ ನಾನು ತಿಂತಾಯಿದ್ದೀನಿ. ಸೂಪರಾಗಿ ಮಾಡಿದ್ದಾರೆ ಅಮ್ಮವರು. ಇವಾಗ ಇದೊಂದು ಸ್ವಲ್ಪ ತಿನ್ನೋದು, ಅದಾದಮೇಲೆ ಮುದ್ದೆ ಮತ್ತು ರೈಸು ಸಾಂಬಾರು ಮಾಡ್ತಾರೆ. ಮಸ್ತ್ ಊಟ ಇವತ್ತಂತೂ. ಓಕೆ ಗೈಸ್, ನಾನು ಇವಾಗ ಜಸ್ಟ್ ಊಟ ಮಾಡಿ ಎಲ್ಲಡಿಕೆನ ಹಾಕೊಂಡ್ಬಂದಿದ್ದೀನಿ. ಊಟ ಏನು ಅಂತ ಕೇಳಿದ್ದೀನಿ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಚಿಕನ್ ಸಾಂಬಾರು, ಮುದ್ದೆ, ರೈಸು, ನಿಜವಾಗ್ಲೂ ಫ್ರೈ ಮಾಡಿದ್ರು ಸಖತ್ತಾಗಂದರೆ ಐ ಲವ್ಡ್ ಇಟ್, ಆಯಿತಾ. ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ತಿಂದೆ ಅಂತ, ಆಯಿತಾ. ಹೊಟ್ಟೆ ತುಂಬ ನನಗೆ ತಿಂದಿರೋದಂತ ಅಂದರೆ, ಎಂಜಾಯ್ ಮಾಡ್ಕೊಂಡು ತಿಂದಿರೋದಂತ ಅಂದರೆ ಇವತ್ತು ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಈ ಥರ ಸ್ಪೆಷಲ್ ಊಟ ಆದಮೇಲೆ ಸ್ವಲ್ಪ ಎಲ್ಲಡಿಕೆ ಹಾಕೋಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ. ಇದೇ ಥರ ಗಾಯ್ಸ್, ಓಕೆನಾ. ನಿಮಗೆ ಏನು ಇಷ್ಟನೋ ಅದನ್ನು ಸಖತ್ತಾಗಿ ತಿಂದುಬಿಡಿ.
ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ತಿನ್ನಿ, ಮತ್ತೆ ಆಗದಿರೋ ಅಂದ್ರೂ ಕೂಡ ಜಾಸ್ತಿ ತಿನ್ನೋಕ್ಕಂತೂ ಹೋಗ್ಬೇಡಿ. ಅದಕ್ಕೋಸ್ಕರ ಇವಾಗ ಊಟ ಮಾಡಿದ್ನಲ್ಲ ಹಂಗೆ ವಾಕನ ಬಂದೆ. ನೋಡಿದ್ರಲ್ಲ ಇವತ್ತು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದೆ ಅಂತ. ಪೇಟ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡಿ ಆಯಿತಾ. ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಇನ್ನೂ ಚೆನ್ನಾಗಿ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ಬೋದು. ಅದಕ್ಕೆ ನಾನು ಆದಷ್ಟು ರಿಪ್ಲೈ ಕೊಡ್ತೀನಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ ಗೈಸ್. ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ತರ್ತಾ ಇರ್ತೀನಿ ಅಂತ ನಾನು ನಿಮ್ಮ ಮೇಲೆ ನಂಬಿಕೆ ಇಡಿ ಗೈಸ್. ಅದೇ ಥರ ಮಾಡ್ತೀನಿ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೆ ನಾಳೆ ಸಿಗ್ತೀನಿ. ಇದು ಚಂದು ಚಾನಲ್ ಆಯಿತಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.